ರಾಜ್ಯದಲ್ಲಿ ಮತ್ತೆ ಹಿಜಾಬ್ ವಿವಾದ ಭುಗಿಲೆದ್ದಿದೆ. ಇದಕ್ಕೆ ಕಾರಣ ಮುಖ್ಯಮಂತ್ರಿ ಅವರ ಒಂದು ಹೇಳಿಕೆ. ಹಿಜಾಬ್ ನಿಷೇಧ ಆದೇಶ ಏನಿದೆ ಅದನ್ನ ಹಿಂಪಡಿತೇವೆ ಅನ್ನುವ ಒಂದು ಹೇಳಿಕೆ ಈಗ ಮತ್ತೆ ಈ ಒಂದು ವಿವಾದಕ್ಕೆ ಕಿಡಿ ಹಬ್ಬಿಸಿದೆ ಅಂತಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಈ ವಿವಾದ ತಣ್ಣಗಾಗಿತ್ತು, ಮತ್ತೆ ಈಗ ಭುಗಿಲೆ ಹೇಳ್ತಾ ಇದೆ. ಮುಖ್ಯಮಂತ್ರಿಯವರ ಒಂದು ಹೇಳಿಕೆ ಈಗ ಮತ್ತೆ ಈ ವಿವಾದಕ್ಕೆ ಕಿಡಿ ಹೊತ್ತಿಸಿದೆ ಅಂತಾಗಿದೆ. ಏನ್ ಹೇಳ್ತೀವಿ? ನೋಡಿ, ಈ 6 ತಿಂಗಳಲ್ಲಿ ಸರ್ಕಾರ ಏನು ಮಾಡಿದೆ ಅನ್ನೋದೆಲ್ಲ ನಮ್ಗೆ ಗೊತ್ತಿದೆ. ಕಂಪ್ಲೀಟ್ ಆಗಿ ಫೇಲಿಯರ್ ಆಗಿದೆ. ಯಾವುದೇ ಅವರ ಈ ಭಾಗ್ಯಗಳು ವರ್ಕ್ ಆಗ್ತಾ ಇಲ್ಲ. ಫೇಲಿಯರ್ ಆಗಿದ್ದು ಗೊತ್ತಾಗಿದೆ. ಕಣ್ಣು ಮುಂದೆ ಲೋಕಸಭಾ ಚುನಾವಣೆ ಇದೆ. ದೇಶದಲ್ಲಿ 3 ಚುನಾವಣೆಗಳ ರಾಜ್ಯದ ಚುನಾವಣೆಗಳನ್ನು ಹೀನಾಯವಾಗಿ ಸೋತಿದ್ದಾರೆ. ಅವರ MP ಮನೆಯಲ್ಲಿ, ಕಾಂಗ್ರೆಸ್ನ MP ಮನೆಯಲ್ಲಿ 350 ಕೋಟಿ ಅಷ್ಟು ಭ್ರಷ್ಟಾಚಾರದ ಹಣ ದೊರಕಿದೆ. ಇದನ್ನೆಲ್ಲ ಹಿಡ್ಕೊಂಡು ಜನರ ಬಳಿ ಹೋಗಲಿಕ್ಕೆ ಸರ್ಕಾರಕ್ಕೆ ಖಂಡಿತ ಕಷ್ಟ ಇದೆ. ಮತ್ತು ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬರದಿಂದ ತತ್ತರಿಸಿ ಹೋಗ್ತಾ ಇದ್ದೇವೆ. ಇಂಥ ಸಮಯದಲ್ಲಿ ಅವರು ಈ ಹಿಜಾಬ್ನ ವಿಷಯ ತೆಗಿಬೇಕಂತ ಅವಶ್ಯಕತೆನೇ ಇರಲಿಲ್ಲ. ಯಾಕಂದರೆ ಅದು ಸಬ್ಜುಡಿಸ್ ಈಗ ಸುಪ್ರೀಂ ಕೋರ್ಟಲ್ಲಿದೆ. ಈ ಸಮಯದಲ್ಲಿ ಆ ವಿಷಯವನ್ನು ತೆಗೆದು ನೋಡಿದಾಗ ಖಂಡಿತ ಇವರು ಜನರನ್ನು ಡಿಸ್ಟ್ರಾಕ್ಟ್ ಮಾಡುವಂಥ ಈ ಏನು ಕಂಟೆಂಪ್ರರಿ ಇಶ್ಯೂಸ್ ಏನು ನಡೀತಾ ಇದೆ ರಾಜ್ಯದಲ್ಲಿ, ದೇಶದಲ್ಲಿ, ಇದನ್ನೆಲ್ಲ ಜನರ ಮನಸ್ಸೇನಿದೆ ಕೇಂದ್ರೀಕೃತವಾಗಿದೆಯಲ್ಲ, ಅದನ್ನು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡಿ ಹಿಜಾಬಿನ ಮೇಲೆ ಕೇಂದ್ರೀಕೃತ ಮಾಡ್ತಾ ಎಲ್ಲೋ ಒಂದು ಕಡೆ ಚುನಾವಣೆ ದೃಷ್ಟಿಕೋನದಿಂದ ಮತ್ತು ನಮ್ಮ ತುಷ್ಟೀಕರಣ ನೀತಿ ಏನಿದೆ, ಮುಸಲ್ಮಾನರ ಓಟು ಓಲೈಕೆಗಾಗಿ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕೊಡ್ತಾ ಅದರೊಂದಿಗೆ ಹೇಳಿದ್ದಾರೆ, ಯಾರು ಏನು ಬೇಕಾದರೂ ಹಾಕ್ಬೋದು, ಜುಗ್ಗು ಹಾಕ್ಬೋದು, ಮುಂಡು ಹಾಕ್ಬೋದು, ಏನು ಹಾಕ್ಬೋದು, ಪ್ಯಾಂಟು ಹಾಕ್ಬೋದು, ಶರ್ಟ್ ಹಾಕ್ಬೋದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಮತ್ತೊಂದಕ್ಕೆ ಆಸ್ಪದ ಕೊಡ್ತಾ ಇದೆ. ಇನ್ನು ಮುಂದೆ ಹಿಂದೂ ಹುಡುಗರು ಕೇಸರಿ ಶಾಲೆ ಹಾಕೊಂಡು ಬರ್ಬೋದು, ಅಥವಾ ಮುಂಡು ಸುತ್ಕೊಂಡು ಬರ್ಬೋದು, ಅಥವಾ ತಲೆಗೆ ಮುಂಡಾಸ್ ಹಾಕಿ ಬರ್ಬೋದು. ಹಾಗಾದರೆ ಯೂನಿಫಾರ್ಮಿಟಿ ಅನ್ನುವಂಥ ವಿಷಯ ಕಾಲೇಜಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಶಾಲೆ ಕಾಲೇಜಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರು ಕ್ಲಿಯರ್ ಕಟ್ಟಾಗಿ ಸ್ಟೇಟ್ಮೆಂಟ್ ಕೊಡಲಿ, ಯೂನಿಫಾರ್ಮೇ ಬೇಡ, ಏನು ಬೇಕಾದ್ರೆ ಹಾಕೊಂಬರಲಿ ಅನ್ನೋಂಥ ಮಾತನ್ನು ಹೇಳಲಿ. ಯೂನಿಫಾರ್ಮೇ ಬೇಡ ಅನ್ನಂತ ಹೇಳಿ ಅವ್ರು ಹೇಳಿದ್ದಾರೆ. ಅವರ ಸ್ಟೇಟ್ಮೆಂಟ್ ಹೇಳಿದ್ದು ಖಾಲಿ ಹಿಜಾಬಿಗೆ ನಿಲ್ಲಿಸಿಲ್ಲ, ಬೇರೆ ವಿಷಯಗಳ ಬಗ್ಗೆ ಸಹ ಮಾತಾಡಿದ್ದಾರೆ. ಹಾಗಾಗಿ ನಾವು ಈ ರೀತಿಯ ಮನಸ್ಥಿತಿ ಏನಿದೆ, ತುಷ್ಟೀಕರಣ ಮನಸ್ಥಿತಿ ಏನಿದೆ, ಅದನ್ನು ನಾವು ವಿರೋಧಿಸ್ತೇವೆ. ಅಲ್ಲ, ಈಗ ಅವ್ರು ಒಂದ್ ಕಡೆ ಹೇಳಿರುವಂಥದ್ದು ಏನಂದ್ರೆ ಆಹಾರ ಮತ್ತೆ ವಸ್ತ್ರ ಇದು ವೈಯಕ್ತಿಕ ವಿಚಾರ, ಅದನ್ನ ನಾವು ನಿಷೇಧ ಮಾಡುವಾಗಿಲ್ಲ ಅಂತ ಹೇಳಿದ್ದಾರೆ. ನಾನು ಅದೇ ಹೇಳಿದ್ದು, ನಿಷೇಧ ಮಾಡುವಾಗಿಲ್ಲ. ಆದರೆ ಬೇರೆ ಹುಡುಗರು, ಬೇರೆ ಹೆಣ್ಮಕ್ಳು, ಬೇರೆ ಧರ್ಮದವರು ಏನೆಲ್ಲ ಹಾಕೊಂಡ್ಬರ್ತಾರೆ ಅದಕ್ಕೆಲ್ಲ ಆಸ್ಪದ ಕೊಡಿ. ಡ್ರೆಸ್ಸಿನ ಬಗ್ಗೆ ನಿಮಗೆ ಕಂಟ್ರೋಲ್ ಇಲ್ಲದಿದ್ದರೆ ಮತ್ತು ಯೂನಿಫಾರ್ಮ್ ಅನ್ನೋ ಶಬ್ದ ಯಾಕೆ? ಎಲ್ಲರೂ ಅವ್ರಿಗೆ ಏನೇನು ಬೇಕೋ ಅದನ್ನು ಹಾಕೊಂಬರಲಿ. ಅದಕ್ಕೆ ರೆಡಿ ಇದ್ರೆ ಅವರು ಅದು ಆರ್ಡರ್ ಮಾಡಲಿ. ಸರ್ಕಾರದಿಂದ ತಾಕತ್ತಿದ್ರೆ ಆರ್ಡರ್ ಮಾಡಲಿ. ನಾನು ಚಾಲೆಂಜೇ ಮಾಡ್ತಾ ಇದ್ದೇನೆ, ಆರ್ಡರ್ ಮಾಡಲಿ ಅವರು. ನಾಳೆ ಯಾರು ಏನು ಬೇಕಾದ್ರೂ ಹಾಕೊಂಬರ್ಬೋದು, ಹಿಜಾಬು ಹಾಕ್ಬೋದು, ಹಾಕದೇ ಬರ್ಬೋದು, ಮುಂಡು ಹಾಕ್ಬೋದು, ಯಾವ ಡ್ರೆಸ್ ಏನು ಬೇಕಾದ್ರೂ ಬರ್ಮುಡಾಸ್ ಹಾಕೊಂಬರ್ಬೋದು ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡಲಿ. ಅವ್ರವ್ರಿಗೆ ಬೇಕಾದನ್ನೋನ್ನ ಹಾಕೊಂಬರ್ತಾರೆ. ನಾಳೆ ಹುಡುಗರೆಲ್ಲ ಬರ್ಮುಡಾಸ್ ಹಾಕೊಂಬರ್ತಾರೆ, ಶಾಲೆಗೆ ಶಾರ್ಟ್ಸ್ ಹಾಕೊಂಬರ್ತಾರೆ, ಕಾಲೇಜ್ ಮಕ್ಕಳು ಬಿಡ್ತಾರಾ? ಬಿಡೋದಾದ ಇರಲಿ, ಆಗಿರೋ ರೀತಿಯ ಆರ್ಡರ್ಸನ್ನು ಕೊಡಲಿ. ಈಗ ಈ ಹಿಜಾಬ್ ವಿವಾದ ಉಡುಪಿಯಿಂದ ಆರಂಭವಾಗಿತ್ತು, ಒಂದು ಸರ್ಕಾರಿ ಬಾಲಕಿಯರ ಕಾಲೇಜಿಂದ ಆರಂಭವಾಗಿ ಇಡೀ ರಾಜ್ಯಕ್ಕೆ ಹರಡಿತ್ತು. ಹಿಜಾಬ್ ವಿರುದ್ಧ ಕೇಸರಿ ಶಾಲ್ನ ಒಂದು ಅಭಿಯಾನ ಕೂಡ ಆರಂಭವಾಗಿತ್ತು. ಇದು ಮತ್ತೆ ಈಗ ಈ ರೀತಿಯ ವ್ಯವಸ್ಥೆಗಳು ಮುಂದೆ ಬರುತ್ತಾ? ಈ ಬರಲಿಕ್ಕೆ ಅವರೇ ಆಸ್ಪದ ಮಾಡಿ ಕೊಟ್ಟಿದ್ದಾರೆ. ಅವರೇ ಹೇಳಿದಾರಲ್ಲ, ನೀವು ಏನು ಬೇಕಾದ್ರೂ ಹಾಕೊಂಬನ್ನಿ ಅಂತ. ಹಾಕೊಂಬರುವಂಥ ಸಾಧ್ಯತೆ ಇದೆ. ನಾವು ಯಾರಿಗೆ ಪ್ರಚನೆ ಮಾಡುವಂಥ ಪ್ರಶ್ನೆ ಬರುವುದಿಲ್ಲ. ನೀವು ಅದನ್ನು ಹಾಕೊಂಬಳ್ಳಿ, ಇದನ್ನು ಹಾಕೊಂಬಳ್ಳಿ, ಅಥವಾ ಸ್ಟೂಡೆಂಟ್ಸ್ನ ಮನಸ್ಸನ್ನು ಹೋಗಿ ನೀವು ಈ ರೀತಿಯ ಹಾಕೊಂಬಳ್ಳಿ ಡ್ರೆಸ್ಸನ್ನು ಹಾಕುವಂಥ ಕೆಲಸಕ್ಕೆ BJP ಹೋಗುವುದಿಲ್ಲ. ಆದರೆ ಅವರ ಸ್ಟೇಟ್ಮೆಂಟನ್ನು ನೋಡಿದರೆ ಖಂಡಿತ ಇನ್ನು ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಮತದವರು ಸಹ ಅವರವರ ಮನಸ್ಸಿಗೆ ಏನು ಬರ್ತದೆ, ಯಾವ ಡ್ರೆಸ್ಸು ನನಗಿದು ಖುಷಿಯಪ್ಪ. ಊಟ ಮತ್ತು ಏನು ಹೇಳಿದ್ದಾರೆ ಸಿದ್ದರಾಮಯ್ಯ, ಡ್ರೆಸ್ಸು ಸರ್ಕಾರದ ವಿಷಯ ಅಲ್ಲ ಅಂತ, ಎಲ್ಲ ಮಕ್ಕಳು ಅವರಿಗೆ ಬೇಕಾದಂಥ ಡ್ರೆಸ್ಸನ್ನು ಹಾಕಬರುವಂಥ ಸಾಧ್ಯತೆ ಇದೆ. ಈಗ ಈ ವಿಚಾರ ಲೋಕಸಭೆಗೆ ಈಗ ನೀವು ಹೇಳ್ತಾ ಇರುವಂಥದ್ದು ಅವರು ತುಷ್ಟೀಕರಣಕ್ಕೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ವಿಚಾರವನ್ನು, ಈಗ ಹಿಜಾಬ್ ನಿಷೇಧ ಹಿಂಪಡೆಯುವ ವಿಚಾರವನ್ನು BJP ಲೋಕಸಭೆಗೆ ಒಂದು ದಾಳವಾಗಿ ಬಳಸ್ಕೊಳ್ಳುತ್ತೆ. ನಾವು ಯಾವುದನ್ನು ಸಹ ದಾಳವಾಗಿ ಬಳಸ್ಕೊಳ್ಳೋದಿಲ್ಲ. ನಮಗಿದು ಯಾವುದು ದಾಳ ಅಲ್ಲ. ಮೋದಿ ಸರ್ಕಾರ, ಮೋದಿ ಗ್ಯಾರಂಟಿ ಇದೆ, ಅಭಿವೃದ್ಧಿಯನ್ನು ಮಾಡಿದ್ದೇವೆ. 5th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್, ಆ ಮಟ್ಟಿಗೆ ದೇಶವನ್ನು ಕೊಂಡ್ಕೊಂಡ್ಬಂದಿದ್ದೇವೆ. ಇವರು ಇನ್ನೂ ಸಹ ಇದರಲ್ಲಿ ಭಾಗ್ಯವನ್ನು ಕೊಟ್ಟಿದ್ದೇವೆ, ಮತ್ತೊಂದು ಕೊಟ್ಟಿದ್ದೇವೆ ಅಂತ ಅದನ್ನು ಸರಿಯಾಗಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಫೇಲಿಯರ್ ಆಗಿದ್ದಾರೆ. ಬರವನ್ನು ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಯಾರೋ ಇಮಾಮ್ಗಳನ್ನು, ಒಂದು 10 ಜನ ಇಮಾಮ್ಗಳನ್ನು ಕೂರಿಸ್ಕೊಂಡು 10,000 ಕೋಟಿಯನ್ನು ನಿಮಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಸದನ ಆಗುವಂಥ ಸಮಯದಲ್ಲಿ 10,000 ಕೋಟಿಯನ್ನು ಅನೌನ್ಸ್ ಮಾಡಿ ಬರ್ತಾರೆ. ಇಲ್ಲಿ ಬರದಿಂದ ಪೀಡಿತ ಆದ ರೈತರಿಗೆ 2,000 ಕೊಡುವಂಥ ಯೋಗ್ಯತೆ ಈ ಮುಖ್ಯಮಂತ್ರಿಗೆ ಇಲ್ಲ.
ಇವ್ರು ಈ ರೀತಿಯ ಸ್ಟೇಟ್ಮೆಂಟ್ನ ಕೊಡ್ತಾರೆ. ಇದು ಚುನಾವಣೆ ದೃಷ್ಟಿಯನ್ನು ಇಟ್ಕೊಂಡೇ ಮಾತಾಡ್ತಿರೋಂಥ ಸ್ಟೇಟ್ಮೆಂಟ್. ಇವರು ಯಾವ ಸ್ಟೇಟ್ಮೆಂಟನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಜನತೆ ಇಲ್ಲ. ಈಗ ಸರ್ಕಾರ ಏನು ಆದೇಶ ಕೊಟ್ಟಿತ್ತು ಹಿಜಾಬ್ ಬಗ್ಗೆ, ಅದನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು, ತೀರ್ಪು ಕೊಟ್ಟಿತ್ತು. ಈಗ ಅದನ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ನಡೀತಾ ಇದೆ, ವಿಚಾರಣೆ ನಡೀತಾ ಇರುವಂತ ಈ ಸಂದರ್ಭದಲ್ಲಿ ಸರ್ಕಾರದ ಈ ಆದೇಶ, ಮುಖ್ಯಮಂತ್ರಿ ಈ ಹೇಳಿಕೆ ಎಲ್ಲೋ ಒಂದ್ ಕಡೆ ಆ ಒಂದು ವಿಷಯಕ್ಕೆ ಹಿನ್ನಡೆ ಆಗೋದಿಲ್ವಾ? ನೋಡಿ, ಸಬ್ಜುಡಿಸ್ ವಿಷಯದಲ್ಲಿ ನಾವು ಮಾತಾಡಬಾರ್ದು ಅನ್ನೋದು ಒಂದು ಇದು. ಮೊನ್ನೆ DK ಶಿವಕುಮಾರ್ ಅವರ ವಿರುದ್ಧ ಇರುವಂಥ CBI ಕೇಸನ್ನು ಕರ್ನಾಟಕ ರಾಜ್ಯ ಕ್ಯಾಬಿನೆಟ್ ವಾಪಸ್ ತಗೊಳ್ತದೆ. ಆ ವಿಷಯವನ್ನು ಸದನದಲ್ಲಿ ಮಾತಾಡಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ನಾವೆಲ್ಲರೂ ಹೇಳಿದೆವು, ಸದನದಲ್ಲಿ ಮಾತಾಡುವ, ಚರ್ಚೆ ಮಾಡುವ, ದೊಡ್ಡ ವಿಷಯ ಇದು, ಭ್ರಷ್ಟಾಚಾರದ ಸಾವಿರಾರು ಕೋಟಿ ಭ್ರಷ್ಟಾಚಾರದ ವಿಷಯ ಅಂತ ಹೇಳಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅದೆಲ್ಲ ಸಬ್ಜುಡಿಸು, ಹೈಕೋರ್ಟಲ್ಲಿ ಕೇಸ್ ಇದೆ ಅಂತ ಅನ್ನೋ ಮಾತನ್ನು ಇದೇ ಸರ್ಕಾರ ಹೇಳಿದೆ. ಈಗ ಇದೇ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಇರುವಂಥ ಒಂದು ಹಿಜಾಬ್ನ ಇಶ್ಯೂ ಇರುವಾಗ ಸಹ ಬೇಜವಾಬ್ದಾರಿತವಾಗಿ ಮುಖ್ಯಮಂತ್ರಿ ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಈ ಒಂದು ವಿವಾದ ಈಗ ಭುಗಿಲ್ ಹೇಳ್ತಾ ಇದ್ದಂತೆ ಮೊದಲು ಯಾವ ರೀತಿಯ ಒಂದು ಶೈಕ್ಷಣಿಕ ಅವ್ಯವಸ್ಥೆ ಆಗಿತ್ತು ಇಡೀ ರಾಜ್ಯದಲ್ಲಿ, ಅದೇ ರೀತಿಯ ಪರಿಸ್ಥಿತಿ ಈಗ ಬರ್ಬೋದು ಅನ್ಸುತ್ತೆ. ಪುನಃ ಮರುಕಳಿಸುವಂಥ ಸಾಧ್ಯತೆ ಇದೆ. ಅದೇ ರೀತಿಯ ಒಂದು ಅವ್ಯವಸ್ಥೆ ಆಗಿ ಹೋಗ್ತದೆ. ಎಲ್ಲೋ ಒಂದು ಉಡುಪಿ ಶಾಲೆಯಲ್ಲಿ ಯಾವುದೇ ಪಕ್ಷದವರ ಯಾರೇ BJPಯವರ ಇವರ ಮಾಡಿದ್ದಲ್ಲ, ಯಾರೋ ಒಂದು 2-3 ಜನ ಹುಡುಗಿಯರಿಗೆ ಯಾರೋ ಪ್ರಚೋದನೆ ಮಾಡಿದ್ರು, ನಾಳೆಯಿಂದ ಮೊನ್ನೆ ಸರಿಯಾಗಿ ಬರ್ತಾ ಇದ್ದವರು ಶಾಲೆಗೆ ನಾಳೆಯಿಂದ ನಾನು ಹಿಜಾಬಾಗೆ ಬರ್ತೇನೆ ಅನ್ನುವಂಥದ್ದನ್ನು ಯಾರೋ ಅವರಿಗೆ ಪ್ರಚೋದನೆ ಮಾಡಿದ ಕಾರಣಕ್ಕಾಗಿ ಆ ಇಶ್ಯೂ ಸ್ಟಾರ್ಟ್ ಆಯಿತು. ಆಮೇಲೆ ಯಾವ ರೀತಿಯ ಗೊಂದಲ ನಮ್ಮ ರಾಜ್ಯದಲ್ಲಿ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿರೋಂಥ ವಿಷಯ. ಎಷ್ಟೋ ದಿನ ಶಾಲೆ ಕಾಲೇಜುಗಳು ಮುಚ್ಚಿದಂಥ ಒಂದು ಪರಿಸ್ಥಿತಿ ಅಂತ ನಾವು ಎದುರಿಸಿದ್ದೇವೆ. ಈಗ ಒಬ್ಬ ಮುಖ್ಯಮಂತ್ರಿ ಲಾ ಆ್ಯಂಡ್ ಆರ್ಡ್ರನ್ನು ಕಾಪಾಡಬೇಕಂತ ಒಂದು ವ್ಯಕ್ತಿ ಅವರೇ ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟು, ಸುಮ್ಮನೆ ಸ್ಟೇಟ್ಮೆಂಟ್ ಎಲ್ಲೋ ಭಾಷಣ ಮಾಡುವಾಗ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇನ್ನೂ ಆರ್ಡರ್ ಕೊಡಲಿಲ್ಲ, ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಆರ್ಡರ್ ಬರ್ಬೋದಾ ಅಂತ. ಕೊಡ್ತಾ ಅದನ್ನು ಹೇಳಿದ್ದಾರೆ, ಯಾರು ಏನೇನು ಬೇಕು ಹಾಕೊಂಬರ್ಲಿ ಅಂತ ಅನ್ನೋದು. ಯಾರೆಲ್ಲ ಏನೆಲ್ಲ ಹಾಕೊಂಬರ್ತಾರೆ, ಇನ್ನು ಬೇರೆಯವರು ಬೇರೆ ರೀತಿಯ ಡ್ರೆಸ್ಗಳನ್ನ ಹಾಕೊಂಬರ್ತಾರೆ. ಆ ರೀತಿ ಲಾ ಆ್ಯಂಡ್ ಆರ್ಡರ್ ಫೇಲಿಯರಿಗೆ ಸಹ ಒಂದು ಆಸ್ಪದವನ್ನು ಕೊಡುವಂಥ ಸೂಚನೆ ಅವರೇ ಗಲಾಟೆ ಮಾಡುವಂಥ ಸಾಧ್ಯತೆ ಇದೆ. ನನಗೆ ಈಗಿನ ವ್ಯವಸ್ಥೆಯನ್ನು ನೋಡಿದಾಗ ಅವರಿಗೆ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಒಂದು ಸಂಖ್ಯೆ ಹಿಂದೆ ಏನಿತ್ತು ಅದಕ್ಕಿಂತ ಸಹ ಅರ್ಧಕ್ಕೆ ಬರ್ತದೆ. ಅದಕ್ಕೋಸ್ಕರ ಈ ರೀತಿಯ ಒಂದು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನನ್ನು ಇವರೇ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಸಹ ಇದೆ ಅನ್ನೋದು ನನ್ನ ಗುಮಾನಿ. ಈಗ ಹಿಜಾಬ್ ಕುರಿತು ಬೇರೆ ದೇಶಗಳಲ್ಲಿ, ಇರಾನ್ ಅಂತ ದೇಶಗಳಲ್ಲಿ, ಮುಂದುವರೆದ ದೇಶಗಳಲ್ಲಿ ಅದನ್ನ ಹಾಕಲೇಬಾರದು, ಅದರ ವಿರುದ್ಧವೇ ಒಂದು ಅಭಿಯಾನ ನಡೀತಾ ಇರುವಂಥದ್ದು. ಅದರ ನಡುವೆ ಹಿಜಾಬ್ ಬಗ್ಗೆ ಕರ್ನಾಟಕದಲ್ಲಿ ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದು, ಅದಕ್ಕೆ ಹಿಂದೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದು PFI ಮತ್ತು CFI. ಈಗ CFI ಮತ್ತು PFI ಇಲ್ಲ, ಈಗ ಕಾಂಗ್ರೆಸ್ ಆ ಒಂದು ಸ್ಥಾನವನ್ನು ತುಂಬ್ತಾ ಇದೆ. ನೋಡಿ, SDPI ಇನ್ನೂ ಇದೆ. SDPI ಅವರಿಗೆ ಪ್ರಬಲವಾದ ಬೆಂಬಲ ಕೊಡ್ತಿರುವಂಥವ್ರು ಕಾಂಗ್ರೆಸ್. ಇವತ್ತಿನ ಯಾವುದೇ TV ಚಾನೆಲ್ಸಲ್ಲಿ ನೋಡಿ, ಎಲ್ಲೂ ಸಹ ಕಾಂಗ್ರೆಸ್ನ ವ್ಯಕ್ತಿಗಳು ಬಂದು ಮಾತಾಡ್ತಾ ಇಲ್ಲ. ಒಬ್ಬರು ಇಲ್ಲ, ಎಲ್ಲ ಕಡೆ ಹೇಳಿದರು ಕಾಂಗ್ರೆಸ್ನವರು ಯಾರು ಸಹ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಹೇಳಿದ್ದಾರೆ. ಯಾಕಂದರೆ ಅವರಿಗೆ ಅದನ್ನು ಡಿಫೆಂಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅಂದರೆ ಅವ್ರ ಮನಸ್ಸಲ್ಲಿ ಹಿಂದೂಗಳು ಹೇಗಾದರೂ ಏನಾದರೂ ಮಾಡಿ ಓಟನ್ನು ತೊಳ್ಬೋದು, ಮುಸಲ್ಮಾನರ ಓಟನ್ನು ಈ ರೀತಿ ತೊಳ್ಬೋದು, ಹಿಂದೂಗಳನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದೆ. ಅದು ಯಾವಾಗಲೂ ನಮ್ಮ ದೇಶದಲ್ಲಿ ಆಗಿದಂಥ ಪರಿಸ್ಥಿತಿ. ಹಿಂದೂಗಳ ವೋಟ್ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಅವರು ಈ ವಿಷಯಗಳನ್ನು ಈ ರೀತಿಯಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇದು MLA ಡಾಕ್ಟರ್ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ವಿಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.